ನೀವು ಎಷ್ಟು ಕಷ್ಟಪಟ್ಟು ನಿಮ್ಮ ಹೊಟ್ಟೆ ಬೊಜ್ಜು ಕರಗ್ತಾ ಇಲ್ವಾ? ದೇಹ ತೂಕ ಕಡಿಮೆ ಮಾಡಕ್ಕೆ ನಾನು ಎಷ್ಟೆಲ್ಲ ತರ ಡಯಟ್ ಮಾಡ್ತಾ ಇದ್ದೀನಿ, ವ್ಯಾಯಾಮ ಮಾಡ್ತಾ ಇದ್ದೀನಿ, ಅಂದ್ರೂ ನನ್ನ ಹೊಟ್ಟೆ ಬೊಜ್ಜು ಕರಗ್ತಾ ಇಲ್ಲ, ದೇಹ ತೂಕ ಕಡಿಮೆ ಆಗ್ತಾ ಇಲ್ಲಲ್ಲ ಡಾಕ್ಟ್ರಿ ಅಂತ ಹಲವಾರು ಜನ ಕೇಳ್ತಿರ್ತಾರೆ. ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ದೇಹ ತೂಕ ಕಡಿಮೆ ಮಾಡೋದು, ಹೊಟ್ಟೆ ಬೊಜ್ಜನ್ನ ಕರಗಿಸುವಂತದ್ದು ನಾವು ಮಾಡಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಅಂಶ. ನಾವು ನೈಸರ್ಗಿಕವಾಗಿ ಸಿಗುವಂತಹ ಧಾನ್ಯಗಳು, ಸೊಪ್ಪು, ತರಕಾರಿಗಳು, ಅದರಲ್ಲೂ 7 ಸೂಪರ್ ಆಹಾರಗಳನ್ನ ಬಳಸೋದ್ರಿಂದ, ನಮ್ಮ ದಿನನಿತ್ಯದ ಆಹಾರದಲ್ಲಿ ಅದನ್ನ ಉಪಯೋಗಿಸೋದ್ರಿಂದ ನಮ್ಮ ದೇಹ ತೂಕವನ್ನ ಇಳಿಸಬಹುದು, ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ. ಯಾವುದು ಈ 7 ಆಹಾರಗಳು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು, ಅದನ್ನ ನಾವು ಹೇಗೆ ಬಳಸಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು ರಾಗಿ. ಕರ್ನಾಟಕದಲ್ಲಿ ನಾವು ಬಹಳ ಹೆಚ್ಚು ಉಪಯೋಗಿಸುವಂತಹ ಧಾನ್ಯ. ಈ ಅಕ್ಕಿ, ಗೋಧಿಗೆ ಮತ್ತು ರಾಗಿಗೆ ಏನ್ ವ್ಯತ್ಯಾಸ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಕ್ಕಿ ಅಥವಾ ಗೋಧಿ ಇದೆರಡರಲ್ಲೂ ಕೂಡ ಇದರಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಇರುತ್ತೆ. ಅಂದ್ರೆ ನಾವು ಈ ಅಕ್ಕಿ ಅಥವಾ ಗೋಧಿಯಿಂದ ಮಾಡಿರುವಂತಹ ಆಹಾರ ಪದಾರ್ಥ ತಿಂದ ತಕ್ಷಣ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ಅವಾಗ ಸಡನ್ ಆಗಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಇನ್ಸುಲಿನ್ ಸ್ಪೈಕ್ ಆದ ತಕ್ಷಣ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಇನ್ನಷ್ಟು ದಪ್ಪ ಆಗ್ತಾ ಹೋಗ್ತೀವಿ, ತೆಳ್ಳಗಾಗ್ಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ಈ ರಾಗಿಯಲ್ಲಿರುವಂತಹ ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಅಂದ್ರೆ ನಿಧಾನವಾಗಿ ಇದು ಸಕ್ಕರೆ ಪ್ರಮಾಣವನ್ನ ರಕ್ತದಲ್ಲಿ ಹೆಚ್ಚು ಮಾಡ್ತಾ ಹೋದಾಗ ನಮ್ಗೆ ಈ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ಬೇರೆ ಶರ್ಕರ ಪಿಷ್ಟದ ಮೂಲಗಳಿಗೆ ಹೋಲಿಸಿದ್ರೆ ನಾರಿನಂಶ ಈ ರಾಗಿಯಲ್ಲಿ ಹೆಚ್ಚಿರುತ್ತೆ. ನಾರಿನಂಶ ಹೆಚ್ಚಿದ್ದ ತಕ್ಷಣ ನಿಧಾನವಾಗಿ ನಮ್ಮ ಜಠರದ ಮೂಲಕ ಹೋಗೋದ್ರಿಂದ ನಮ್ಗೆ ಹೆಚ್ಚೊತ್ತು ನಮ್ಮ ಹೊಟ್ಟೆ ತುಂಬಿರುವಂತಹ ಭಾವನೆ ಇರುತ್ತೆ. ಅಂದ್ರೆ ನಾನು ಸ್ವಲ್ಪ ರಾಗಿಯ ಒಂದು ದೋಸೆ ಅಥವಾ ಒಂದು ರಾಗಿ ಮುದ್ದೆ ತಿಂದ ತಕ್ಷಣ ನನಗೆ ಹೊಟ್ಟೆ ತುಂಬಿರುವಂತಹ ಭಾವನೆ ಹೆಚ್ಚೊತ್ತಿರುತ್ತೆ. ಅವಾಗ 1-2 ತಾಸು ನಂತರನೇ ನನಗೆ ಮತ್ತೇನೋ ತಿನ್ಬೇಕು ಅಂತ ಅನಿಸ್ತಾ ಇರಲ್ಲ, ನನಗೆ ಏನೋ ಮತ್ತೆ ಸ್ವೀಟ್ ತಿನ್ಬೇಕು ಅನ್ನುವಂತಹ ಆ ಕ್ರೇವಿಂಗ್, ನನಗೆ ತಿನ್ಬೇಕು ಅನ್ನುವಂತಹ ಆಸೆ ಕಮ್ಮಿ ಆಗ್ತಾ ಹೋಗುತ್ತೆ. ಅವಾಗ ನಾವು ಪ್ರತಿನಿತ್ಯ ತಗೊಳ್ಳುವಂತಹ ಕ್ಯಾಲರಿಗಳು ಕಡಿಮೆ ಆದಾಗ ನಮ್ಮ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರುತ್ತೆ. ಕ್ಯಾಲ್ಸಿಯಂ ಹೆಚ್ಚಿದ ತಕ್ಷಣ ಮೂಳೆಗಳು ಗಟ್ಟಿಯಾಗಿರುತ್ತೆ. ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ಇರುವಂತಹ ಅಂಶಗಳು ಕೂಡ ಈ ರಾಗಿಯಲ್ಲಿ ಇರೋದ್ರಿಂದ ನಮ್ಮ ಈ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಬೇಕಾಗಿರುವಂತಹ ಮೆಟಬಾಲಿಸಮ್ ನ ಬೂಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ಅಂಶಗಳು ರಾಗಿಯಲ್ಲಿ ಸಿಗುತ್ತೆ. ಸೊ ಅದರಿಂದ ನಾವು ಪ್ರತಿದಿನ ರಾಗಿ ಮುದ್ದೆ ತಿನ್ನೋದಾಗ್ಲಿ, ರಾಗಿ ಮುದ್ದೆ ಜೊತೆಗೆ ಸೊಪ್ಪಿನ ಸಾಂಬಾರ್ ಮಾಡ್ಕೊಂಡು ತಿನ್ನುವಂತಹದ್ದು ಅಭ್ಯಾಸ ಆಗಿರ್ಬಹುದು, ರಾಗಿ ದೋಸೆ ಮಾಡ್ಕೊಂಡು ಒಂದು ಚಟ್ನಿ ಅಥವಾ ಒಂದು ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನುವಂತದ್ದಾಗಿರ್ಬಹುದು, ರಾಗಿ ರೊಟ್ಟಿ ಮಾಡಿ, ಈ ರಾಗಿ ದೋಸೆ ರೊಟ್ಟಿ ಮಾಡ್ಬೇಕಾದ್ರೆ ತುಂಬಾ ಎಣ್ಣೆ ಹಾಕ್ಬಾರ್ದು, ಸ್ವಲ್ಪ ಎಣ್ಣೆ ಮಾತ್ರ ಹಾಕೊಂಡು ರಾಗಿ ರೊಟ್ಟಿ ಮಾಡ್ಕೊಂಡು ಒಂದು ತರಕಾರಿ ಪಲ್ಯ ಜೊತೆಗೆ ತಿನ್ನುವಂತಹ ಅಭ್ಯಾಸ ಇದ್ರೆ ಇದು ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಬಹಳ ಉಪಯುಕ್ತವಾದಂತಹದ್ದು. ರಾಗಿ ಅಂಬ್ಲಿಯನ್ನ ಕುಡಿಸೋದ್ರಿಂದನೂ ಕೂಡ ವಯಸ್ಸಾದವ್ರಿಗೂ ಕೂಡ ಇದಕ್ಕೆ ಶಕ್ತಿ ಸಿಗುತ್ತೆ ಮತ್ತು ದೇಹ ತೂಕವನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ರಾಗಿ ಬಹಳ ಮುಖ್ಯವಾಗಿ ನಮ್ಮ ದೇಹ ತೂಕವನ್ನು ಇಳಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ಧಾನ್ಯ. ಎರಡನೇದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಲ್ಲಿ ಬಹಳ ಕಡಿಮೆ ಕ್ಯಾಲರಿಗಳು ಇದ್ಕೊಂಡು ಅದರ ಜೊತೆಗೆ ಇದರಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಪೋಷಕಾಂಶಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ ಮತ್ತು ಈ ಸಸ್ಯಾಹಾರಿ ಮೂಲದಿಂದ ಸಿಗುವಂತಹ ಪ್ರೋಟೀನ್ಗಳು ಎಲ್ಲವೂ ಒಟ್ಟಿಗೆ ಸಿಗೋದ್ರಿಂದ ಇದೊಂದು ಮೆಟಬಾಲಿಸಮ್ ಬೂಸ್ಟರ್ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಮೆಟಬಾಲಿಸಮ್ ಅಂದ್ರೆ ನಮ್ಮ ಚಯಾಪಚಯ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ನಮ್ಮ ಈ ನಾವು ತಿಂದಿರುವಂತಹ ಆಹಾರ ಶಕ್ತಿಯಾಗಿ ಮಾರ್ಪಾಡಾಗುವಂಥದ್ದು ಅಥವಾ ಬೊಜ್ಜು ಕರಗಿಸುವಂತಹ ಪ್ರಕ್ರಿಯೆ ಅದೇನಾಗುತ್ತೋ ಅದಕ್ಕೆ ಒಳ್ಳೆಯ ಚಾಲನೆ ಸಿಗುತ್ತೆ. ಅದು ಸರಿಯಾಗಿ ಆದಾಗ ನಮ್ಮ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಗುಣಗಳು ಈ ನುಗ್ಗೆ ಸೊಪ್ಪಿನಲ್ಲಿ ಇದೆ. ಅದರ ಜೊತೆಗೆ ನುಗ್ಗೆ ಸೊಪ್ಪಲ್ಲಿ ಈ ಫೈಬರ್ ಅಂಶ, ನಾರಿನಂಶ ಹೆಚ್ಚಿರೋದ್ರಿಂದ ನಮಗೆ ಹೆಚ್ಚೊತ್ತು ಹೊಟ್ಟೆ ತುಂಬಿದಿರುವಂತಹ ಭಾವನೆ ಬರುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಆಮ್ಲಜನಕ ಫ್ರೀ ರಾಡಿಕಲ್ ಆಗಿ ಏನು ತೊಂದರೆ ಕೊಡ್ತಾ ಇರುತ್ತೋ ಇದು ಜಾಸ್ತಿ ಇದ್ದಾಗ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗುವಂತಹದ್ದು, ನಾವು ದಪ್ಪ ಆಗುವಂತಹದ್ದು, ಈ ಒಬಿಸಿಟಿ ಅನ್ನುವಂತಹ ತೊಂದರೆ ಇರೋರಿಗೆಲ್ಲ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಿರುತ್ತೆ. ಸೊ ಈ ನುಗ್ಗೆ ಸೊಪ್ಪಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ಈ ಒಬಿಸಿಟಿಯಲ್ಲಿ ಅದನ್ನ ಕರಗಿಸ್ಲಿಕ್ಕೆ, ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಬಹಳ ಒಳ್ಳೆಯ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ನುಗ್ಗೆ ಸೊಪ್ಪನ್ನ ನಾವು ಹೇಗೆ ಬಳಸಬಹುದು? ನುಗ್ಗೆ ಸೊಪ್ಪಿಂದ ಒಂದು ಪಲ್ಯ ಮಾಡ್ಕೊಂಡು ತಿನ್ನಬಹುದು, ನುಗ್ಗೆ ಸೊಪ್ಪಿನ ಸಾಂಬಾರನ್ನ ಬಳಸಬಹುದು, ನುಗ್ಗೆ ಸೊಪ್ಪನ್ನ ನಾವು ತೊವೆ ಮಾಡ್ಕೊಂಡು ದಾಲ್ ತರ ಮಾಡ್ಕೊಂಡು ಅದನ್ನ ಬಳಸಬಹುದು. ಅದರ ಜೊತೆಗೆ ನುಗ್ಗೆ ಸೊಪ್ಪಿನ ತಂಬಳಿಯನ್ನ ಮಾಡ್ಬೋದು, ಸ್ಮೂತಿ ಅಥವಾ ತಂಬಳಿಯನ್ನ ಮಾಡ್ಕೊಂಡು ತಗೊಳ್ಳೋದ್ರಿಂದ ಎಲ್ಲಾ ಪೋಷಕಾಂಶಗಳು ನಮ್ಗೆ ಬಹಳ ಚೆನ್ನಾಗಿ ಸಿಕ್ಕಿದಾಗುತ್ತೆ.
ಇದೆಲ್ಲ ಕಷ್ಟ ಆಗ್ತಾ ಇದೆ, ಮಾಡಕ್ ಸಿಗ್ತಾ ಇಲ್ಲ, ನಮ್ಗೆ ಯಾವತ್ತೂ ನುಗ್ಗೆ ಸೊಪ್ಪು ಸಿಗಲ್ಲ ಅಂತಿದ್ದವರು ನುಗ್ಗೆ ಸೊಪ್ಪಿನ ಪುಡಿಯನ್ನ ಮಾಡ್ಕೊಂಡು ಮೊಸರಿನ ಮೇಲೆ ಹಾಕೊಂಡು, ಮಜ್ಜಿಗೆ ಮೇಲೆ ಹಾಕೊಂಡು, ಸಲಾಡ್ ಮೇಲೆ ಹಾಕೊಂಡು ಅಥವಾ ಪಲ್ಯದ ಮೇಲೆ ಹಾಕೊಂಡು ತಿನ್ನೋದ್ರಿಂದ ಇದರಲ್ಲಿರುವಂತಹ ಪೋಷಕಾಂಶಗಳು, ಇದರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ನಾವು ತಗೋಬಹುದು. ಸೊ ನುಗ್ಗೆ ಸೊಪ್ಪನ್ನ ಬಳಸೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಮೂರನೇದು ಸೋರೆಕಾಯಿ. ನಮ್ಮ ದೇಹ ತೂಕ ಇಳಿಸಕ್ಕೆ, ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅತ್ಯಂತ ಮುಖ್ಯವಾದಂತಹ ತರಕಾರಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಈ ಸೋರೆಕಾಯಲ್ಲಿ ಕ್ಯಾಲರಿಗಳು ಕಡಿಮೆ ಇರುತ್ತೆ, ಜೊತೆಗೆ ನೀರನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ, ನೀರಿನ ಅಂಶ ಬಹಳ ಹೆಚ್ಚು ಪ್ರಮಾಣದಲ್ಲಿ ಸೋರೆಕಾಯಲ್ಲಿರುತ್ತೆ. ಸೊ ನೀರಿನ ಅಂಶ ಹೆಚ್ಚು ಇರುವಂತಹದ್ದು ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಅಂಶ. ಸೊ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು, ದೇಹದ ತೂಕವನ್ನು ಇಳಿಸ್ಬೇಕು ಅಂದ್ರೆ 3 ರಿಂದ 4 ಲೀಟರ್ ನೀರು ಕುಡೀರಿ ಅಂತ ಹೇಳ್ತೀವಿ. ಸೊ ಅದನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಈ ಸೋರೆಕಾಯಿ ಇರೋದ್ರಿಂದ ಆ ಪ್ರಮಾಣದಲ್ಲಿ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಅದರ ಜೊತೆಗೆ ಇದರಲ್ಲಿ ಕ್ಯಾಲರಿಗಳು ಕಡಿಮೆ ಇರೋದ್ರಿಂದ ನಾವು ಎಷ್ಟು ಸೋರೆಕಾಯಿ ತಿಂದ್ರು ನಮ್ಮ ಹೊಟ್ಟೆ ತುಂಬದಾಗಿ ಆ ಭಾವನೆ ಬರುತ್ತೆ. ನಮ್ಗೆ ಕ್ಯಾಲರಿಗಳು ಕಡಿಮೆ ಆಗ್ತಾ ಬರುತ್ತೆ, ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಕೂಲಿಂಗ್ ಎಫೆಕ್ಟ್ ಇದೆ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ದೇಹವನ್ನ ತಂಪು ಮಾಡಿಸುವಂತಹ ಆ ಭಾವನೆ ಇರುತ್ತೆ. ಒಳಗಡೆ ಇರುವಂತಹ ಟಾಕ್ಸಿನ್ಸ್, ವಿಷ ಪದಾರ್ಥಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಈ ಸೋರೆಕಾಯಿ ಅನ್ನುವಂಥದ್ದು ಒಂದು ಡಿಟಾಕ್ಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಈ ನಮ್ಮ ದೇಹದಲ್ಲಿರುವಂತಹ ಹಲವಾರು ವಿಷ ಪದಾರ್ಥಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಸೋರೆಕಾಯಿ ಉಪಯುಕ್ತ. ಇದರಲ್ಲಿ ಹೆಚ್ಚು ನಾರಿನ ಅಂಶ ಇರೋದ್ರಿಂದ ನಮ್ಮ ಈ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಹೊಟ್ಟೆ ಉಬ್ರ ಬರುವಂಥದ್ದು. ನಾನು ಕಡಿಮೆ ತಿಂತಾ ಇದ್ದೀನಿ, ನನಗೆ ಈಗ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ನನಗೆ ಹಸಿವಾಗ್ತಾ ಇದೆ, ಹೊಟ್ಟೆ ಉಬ್ರ ಬರ್ತಾ ಇದೆ, ತೇಗ್ ಬರ್ತಾ ಇದೆ, ಹೊಟ್ಟೆಯಲ್ಲಿ ಸಂಕಟ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳುವಂಥವ್ರು ಈ ಸೋರೆಕಾಯಿನ ತಿನ್ನೋದ್ರಿಂದ ಇದರಲ್ಲಿರುವಂತಹ ನಾರಿನ ಅಂಶ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಇಷ್ಟೆಲ್ಲ ನಮಗೆ ಉಪಯೋಗ ಇರುವಂತಹ ಸೋರೆಕಾಯಿನ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹೇಗೆ ಉಪಯೋಗಿಸ್ಬೇಕು? ಸೋರೆಕಾಯಿಂದ ಪಲ್ಯ ಮಾಡ್ತಾರೆ, ಸಾಂಬಾರ್ ಮಾಡ್ತಾರೆ, ಈ ದಾಲ್ ಮಾಡಬಹುದು. ಅದೇ ರೀತಿ ಸೋರೆಕಾಯಿಂದ ಸೂಪ್ ಕೂಡ ಮಾಡಬಹುದು, ಸೋರೆಕಾಯಿ ಜ್ಯೂಸ್ ಅನ್ನ ಮಾಡಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ಸೋರೆಕಾಯಿಂದ ಒಂದು ಜ್ಯೂಸ್, ಅಂದ್ರೆ ಸ್ವಲ್ಪ ನಿಂಬೆಹಣ್ಣು, ಜೀರಿಗೆ ಮತ್ತು ಉಪ್ಪನ್ನು ಹಾಕೊಂಡು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತಾ ಬರುತ್ತೆ. ಸೊ 1 ಲೋಟ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಸೋರೆಕಾಯಿ ಜ್ಯೂಸ್ ಮಾಡಿಕೊಂಡು ಈ ಉಪ್ಪು, ನಿಂಬೆಹಣ್ಣು ಮತ್ತೆ ಜೀರಿಗೆಯನ್ನು ಹಾಕೊಂಡು ತಗೊಳ್ಳುವಂತಹ ಅಭ್ಯಾಸ ಬಹಳ ಒಳ್ಳೆಯದು. ಸ್ವಲ್ಪ ಸೋರೆಕಾಯಿನ ನಾವು ಜ್ಯೂಸ್ ಮಾಡಬೇಕಾದ್ರೆ, ಅದು ಉಪಯೋಗಿಸ್ಬೇಕಾದ್ರೆ ನಾವು ಸಣ್ಣ ಸೋರೆಕಾಯಿ ಪೀಸನ್ನು ತಿಂದು ನೋಡಬೇಕು. ಸ್ವಲ್ಪ ಕಹಿ ಇರುವಂತಹ ಸೋರೆಕಾಯಿ ಇದ್ರೆ ಇದರಲ್ಲಿ ಸ್ವಲ್ಪ ಟಾಕ್ಸಿನ್ಸ್ ಹೆಚ್ಚಿರುವಂತದ್ದು ಅಥವಾ ಸೋರೆಕಾಯಿ ಹಾಳಾಗಿದೆ ಅಂತ. ಸೊ ಅದಕ್ಕೋಸ್ಕರ ನಾವು ಅದನ್ನ ಸರಿಯಾಗಿ ನೋಡ್ಕೊಂಡು ಬಳಸಿದ್ರೆ ಅನುಕೂಲ ಇನ್ನೂ ಹೆಚ್ಚಾಗುತ್ತೆ ಅಂತ. 4ನೇದು ಟೊಮ್ಯಾಟೊ, ಸೌತೆಕಾಯಿ ಮತ್ತು ಕ್ಯಾರೆಟಿನ ಸಲಾಡ್. ನಾವು ಊಟಕ್ಕಿಂತ ಮುಂಚೆ ಈ ಸಲಾಡ್ ಅನ್ನ ತಿನ್ನೋದ್ರಿಂದ, ಅಥವಾ ನಾವು ಕೋಸಂಬರಿ, ನಮ್ಮ ದಕ್ಷಿಣ ಭಾರತದ ಶೈಲಿಯಲ್ಲಿ, ಆಹಾರ ಶೈಲಿಯಲ್ಲಿ ನಾವು ಫಸ್ಟ್ ಕೋಸಂಬರಿಯನ್ನ ಬಡಿಸ್ತೀವಿ, ಕೋಸಂಬರಿಯನ್ನ ತಿಂತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೇಗ ತುಂಬಿಕೊಂಡಿರುವಂತಹ ಭಾವನೆ ಇರುತ್ತೆ. ಇದರಲ್ಲಿ ಕ್ಯಾಲರಿಗಳು ಬಹಳ ಕಡಿಮೆ ಇರುತ್ತೆ. ಇದರಿಂದ ನಮ್ಗೆ ಈ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಹೊಟ್ಟೆ ತುಂಬಿದಾಗ ನಾವು ಬೇರೆ ಆಹಾರ ತಗೊಳ್ಳುವಂತಹದ್ದು, ಕ್ಯಾಲರಿ ರಿಚ್ ಇರುವಂತಹ ಆಹಾರ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ನಮ್ಗೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಟೊಮ್ಯಾಟೊದಲ್ಲಿರುವಂತಹ ಲೈಕೋಪೀನ್ ಅನ್ನುವಂತಹ ಆ ಕೆಮಿಕಲ್ ಆಂಟಿ ಆಕ್ಸಿಡೆಂಟ್ ಆಗಿ ನಮಗೆ ಈ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈ ಸೌತೆಕಾಯಿಯಲ್ಲಿ ಇದೊಂದು ಡಿಟಾಕ್ಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ನೀರನ್ನ ತುಂಬಾ ಚೆನ್ನಾಗಿ ಹಿಡಿದಿಡುತ್ತೆ, ನಮ್ಮ ದೇಹದಲ್ಲಿರುವಂತಹ ವಿಷ ಪದಾರ್ಥಗಳನ್ನ ತೆಗೆಯುತ್ತೆ, ನಮ್ಮ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದರ ಜೊತೆಗೆ ಈ ಕ್ಯಾರೆಟ್ ಅಲ್ಲಿರುವಂತಹ ಬೀಟಾ ಕ್ಯಾರೋಟೀನ್, ಇದು ನಮ್ಮ ಈ ಫ್ಯಾಟ್ ಮೆಟಬಾಲಿಸಮ್ಗೆ, ಅಂದ್ರೆ ಒಳಗಡೆ ಇರುವಂತಹ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದ್ರ ಜೊತೆಗೆ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರತಿ ಊಟಕ್ಕಿಂತ ಮೊದಲು, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕಿಂತ ಮೊದಲು ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು ಅಂತಂದ್ರೆ ನಿಮ್ಮ ತಟ್ಟೆಯಲ್ಲಿ ಅರ್ಧ ಭಾಗ ತರಕಾರಿಯಿಂದ ತುಂಬಿರ್ಬೇಕು ಅಂತ ಹೇಳ್ತೀವಿ. ಅದರಲ್ಲೂ ಮೊದಲು ನಾವು ಈ ಸಲಾಡ್ ಅನ್ನು ತಿನ್ನುವಂತಹ ಅಭ್ಯಾಸ ಇಟ್ಕೊಂಡ್ರೆ, ಅದ್ರ ಜೊತೆಗೆ ಸ್ವಲ್ಪ ಬೇಕಾದ್ರೆ ಲಿಂಬೆಹಣ್ಣು ಅಥವಾ ಉಪ್ಪು ಹಾಕೊಂಡು ತಿನ್ಬಹುದು ರುಚಿಗೆ. ಇದನ್ನ ಅಭ್ಯಾಸ ಇಟ್ಕೊಂಡ್ರೆ ಖಂಡಿತವಾಗಿ ನಾವು ತಿನ್ನುವಂತಹ ಆಹಾರ ನಮ್ಮ ಕ್ಯಾಲರಿಗಳು ಕಡಿಮೆ ಆಗುತ್ತೆ, ಜೊತೆಗೆ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. 5ನೇದು ಮಜ್ಜಿಗೆ. ನಾವು ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕಾದ್ರೆ ಯಾವುದೋ ಜ್ಯೂಸ್ ಅನ್ನು ಕುಡಿಯೋದಕ್ಕಿಂತ ಅಥವಾ ನಾವು ಈ ಟೀ ಕಾಫಿ ಕುಡಿಯೋದಕ್ಕಿಂತ ಮಜ್ಜಿಗೆ ಕುಡಿಯೋದ್ರಿಂದ ಬಹಳ ಉಪಯೋಗ ಆಗ್ತಾ ಬರುತ್ತೆ. ಮಜ್ಜಿಗೆಯಲ್ಲಿ ಕ್ಯಾಲರಿಗಳು ಕಡಿಮೆ ಇರುತ್ತೆ, ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ
ಇದರಲ್ಲಿ ಪ್ರೋಬಯೋಟಿಕ್ಸ್ ಜಾಸ್ತಿ ಇರುತ್ತೆ. ಪ್ರೋಬಯೋಟಿಕ್ಸ್ ಅನ್ನುವಂಥದ್ದು ನಮ್ಮ ಜಠರದಲ್ಲಿರುವಂತಹ ಒಳ್ಳೆಯ ಈ ಗಟ್ ಬ್ಯಾಕ್ಟೀರಿಯಾ, ಜಠರದಲ್ಲಿರುವಂತಹ ಬ್ಯಾಕ್ಟೀರಿಯಾ ಹೆಚ್ಚಾಗ್ಲಿಕ್ಕೆ ಅನುಕೂಲ ಮಾಡ್ತಾ ಬರುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾ ಹೆಚ್ಚಾದ ತಕ್ಷಣ ನಮ್ಮ ಪಚನ ಕ್ರಿಯೆ ಚೆನ್ನಾಗುತ್ತೆ, ಒಳ್ಳೆಯ ಪೋಷಕಾಂಶಗಳು ನಮ್ಮ ಜಠರದ ಮುಖಾಂತರ ಈ ರಕ್ತಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಹೊಟ್ಟೆ ಉಬ್ರ ಕಡಿಮೆ ಆಗುತ್ತೆ, ಒಳಗಡೆ ಆ ಜಠರದಲ್ಲಿರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ಸೊ ನಮ್ಮ ಪಚನ ಕ್ರಿಯೆ ಚೆನ್ನಾಗಿದೆ ಅಂದ ತಕ್ಷಣ ನಮ್ಮ ಇಡೀ ದೇಹದ ಮೆಟಬಾಲಿಸಮ್ ಬೇಗ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ, ನಮ್ಮ ಈ ದೇಹ ಅನ್ನುವಂಥದ್ದು ಒಂದು ಮಷಿನ್ ತರ, ಆ ಮಷಿನ್ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರುವಂತಹದ್ದು ನಮ್ಮ ಒಳ್ಳೆಯ ಜಠರದಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾ. ಇದಕ್ಕೆ ಮಜ್ಜಿಗೆ ಬಹಳ ಉಪಯುಕ್ತ. ಅದ್ರ ಜೊತೆಗೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ, ವಿಟಮಿನ್ B12 ಇದು ಕೂಡ ನಮ್ಮ ದೇಹಕ್ಕೆ ಶಕ್ತಿ ಕೊಡ್ಲಿಕ್ಕೆ, ಅಂದ್ರೆ ಬೊಜ್ಜನ್ನ ಕರಗಿಸಿ ಶಕ್ತಿಯಾಗಿ ಮಾರ್ಪಾಡು ಮಾಡುವಂತಹ ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ B12 ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಸೊ ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ. ದೇಹವನ್ನ ತಂಪು ಮಾಡ್ಲಿಕ್ಕೆ, ನಮ್ಗೆ ಒಂದು ರೀತಿಯಂತ ಫ್ರೆಶ್ನೆಸ್ ಕೊಡ್ಲಿಕ್ಕೆ ಈ ಮಜ್ಜಿಗೆ ಬಹಳ ಒಳ್ಳೇದು. ಸೊ ಪ್ರತಿದಿನ ಈ ನಾವು ವ್ಯಾಯಾಮ ಮಾಡಾದ್ಮೇಲೆ, ಈ ಹೊಟ್ಟೆ ಬೊಜ್ಜು ಕರಗಿಸ್ಬೇಕಾದ್ರೆ ನಾವು ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಜಿಮ್ಮಿಗೆ ಹೋಗ್ಬೇಕು, ಎಕ್ಸರ್ಸೈಸ್ ಮಾಡಬೇಕು. ಇದಾದ ನಂತರ ನನಗೆ ಈ ಮಜ್ಜಿಗೆ ಕುಡಿಯೋದ್ರಿಂದ ಇದರಲ್ಲಿ ನಮ್ಗೆ ನೀರಿನ ಪ್ರಮಾಣ ಸಿಗುತ್ತೆ, ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಈ ಲವಣಾಂಶ ನಮ್ಗೆ ದೇಹಕ್ಕೆ ಪೂರೈಕೆ ಆದ ತಕ್ಷಣ ನಮ್ಮ ಮಾಂಸಖಂಡಗಳು, ನರಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಆದ್ರಿಂದ ಮಜ್ಜಿಗೆಯನ್ನ ಕುಡಿಯುವಂತಹದ್ದು ಈ ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಇದೊಂದು ಅತ್ಯುತ್ತಮ ಡ್ರಿಂಕ್ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಈ ಆಹಾರ ಪದಾರ್ಥದ ಜೊತೆಗೆ ಈ ನಾವು ತಂಬಳಿ ಮಾಡಬೇಕಾದ್ರೆ ಅಥವಾ ಬೇರೆ ಆಹಾರ ಪದಾರ್ಥಗಳ ಜೊತೆಗೂ ನಾವು ಮಜ್ಜಿಗೆಯನ್ನು ಹಾಕೊಂಡು ತಗೋಬಹುದು. 6ನೇದು ಅರಿಶಿನ. ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ಅನ್ನುವಂತಹ ಪದಾರ್ಥ ನಮ್ಮ ಮೆಟಬಾಲಿಸಮ್ ನ ಇದು ಬೂಸ್ಟ್ ಮಾಡುತ್ತೆ. ಅದರ ಜೊತೆಗೆ ಇದರಲ್ಲಿರುವಂತಹ ಉರಿಯೂತವನ್ನ ಕಡಿಮೆ ಮಾಡುವಂತಹ ಗುಣ, ನಮ್ಮ ದೇಹದಲ್ಲಿ ಉರಿಯೂತ ಕಡಿಮೆ ಮಾಡಿ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚು ಮಾಡ್ಲಿಕ್ಕೆ ಇದು ಅನುಕೂಲಕರ. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾದ ತಕ್ಷಣ ನಮ್ಮ ಹೊಟ್ಟೆ ಭಾಗದಲ್ಲಿರುವಂತಹ ಬೊಜ್ಜನ್ನ ಇದು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ನಾವು ತಿಂದಿರುವಂತಹ ಆಹಾರದಲ್ಲಿ ಈ ಏನು ಈ ಕೊಬ್ಬಿನ ಅಂಶ ಇರುತ್ತೋ, ಫ್ಯಾಟ್ ಮೆಟಬಲೈಸ್ ಆಗ್ಬೇಕು, ಫ್ಯಾಟ್ ಬ್ರೇಕ್ ಡೌನ್ ಆಗ್ಬೇಕು ಅಂತಂದ್ರೆ ಲಿವರ್ ಅಲ್ಲಿ ಬೈಲ್ ಜ್ಯೂಸ್ ಅಂತ ಉತ್ಪತ್ತಿ ಆಗ್ಬೇಕು. ಈ ಕರ್ಕ್ಯೂಮಿನ್ ಅದಕ್ಕೂ ಕೂಡ ಉತ್ತೇಜನ ಕೊಡುತ್ತೆ. ಸೊ ಇಷ್ಟೆಲ್ಲ ನಮ್ಗೆ ಉಪಯೋಗಗಳಿರುವಂತಹ ಅರಿಶಿನವನ್ನ ನಮ್ಮ ದಕ್ಷಿಣ ಭಾರತದ ಶೈಲಿಯಲ್ಲಿ, ನಾವು ಆಹಾರ ಶೈಲಿಯಲ್ಲಿ ಹಲವಾರು ಕಡೆಗಳಲ್ಲಿ ಉಪಯೋಗಿಸ್ತೀವಿ. ಸಾಂಬಾರ್ ಪದಾರ್ಥ ಮಾಡಬೇಕಾದ್ರೆ ಎಲ್ಲ ನಾವು ಅದನ್ನು ಬಳಸ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಹಾಲಿಗೆ ಅರಿಶಿನವನ್ನು ಹಾಕೊಂಡು ಕುಡಿಯುವಂತಹ ಅಭ್ಯಾಸವನ್ನ ಮಾಡೋದ್ರಿಂದ ನಾವು ಸಣ್ಣ ಮಕ್ಕಳಿಗೆ ಕೊಡ್ತೀವಿ. ಆದ್ರೆ ಪ್ರತಿಯೊಬ್ಬರು ಈ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಬೇಕಾಗಿರುವಂತವ್ರು ಇದನ್ನ ಬಳಸೋದ್ರಿಂದ, ಈ ಹಾಲಿಗೆ ಅರಿಶಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಾಳುಮೆಣಸು ಹಾಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. 7ನೇದು ಮತ್ತು ಕೊನೆಯದು ಸೊಪ್ಪುಗಳು. ಮುಖ್ಯವಾಗಿ ಈ ಪಾಲಕ್ ಸೊಪ್ಪು, ಮೆಂತೆ ಸೊಪ್ಪು, ಹರವೆ ಸೊಪ್ಪು ಇದರಲ್ಲೆಲ್ಲ ಈ ನಾರಿನಂಶ ಬಹಳ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನಾರಿನಂಶ ಹೆಚ್ಚಿರೋದು ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಅನುಕೂಲಕರ. ಅದರ ಜೊತೆಗೆ ಇದರಲ್ಲಿರುವಂತಹ ಕಬ್ಬಿಣದ ಅಂಶದಿಂದ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿರುತ್ತೆ. ಹಿಮೋಗ್ಲೋಬಿನ್ ಚೆನ್ನಾಗಿದ್ದಾಗ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೆ ಆಕ್ಸಿಜನ್ ಪೂರೈಕೆ ಚೆನ್ನಾಗುತ್ತೆ, ಮಾಂಸಖಂಡಗಳು ಗಟ್ಟಿ ಇರ್ಲಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿರುವಂತಹ ಮ್ಯಾಗ್ನೀಷಿಯಂ ನಮ್ಮ ಮಾಂಸಖಂಡದ ಆರೋಗ್ಯವನ್ನು ಕಾಪಾಡುತ್ತೆ, ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ, ದೇಹದಲ್ಲಿ ಇನ್ಸುಲಿನ್, ಈ ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲಕರ. ಅದರ ಜೊತೆಗೆ ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್, ಆಂಟಿ ಇನ್ಫ್ಲಮೇಟರಿ ಗುಣಗಳು ಕೂಡ ಈ ದೇಹದಲ್ಲಿ ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ನಾವು ಈ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಅಂತ ಕಡಿಮೆ ತಿನ್ನೋದಷ್ಟೇ ಇದರ ನಮ್ಮ ಮುಖ್ಯ ಗುರಿ ಆಗಿರಬಾರದು. ಕಡಿಮೆ ಆಹಾರ ತಗೊಳ್ಳೋದ್ರಿಂದ ನಮ್ಮ ದೇಹವನ್ನ ನಾವು ದಂಡಿಸ್ತಾ ಹೋಗ್ತೀವಿ, ನಾವು ವೀಕ್ ಆಗ್ತಾ ಹೋಗ್ತೀವಿ, ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ. ಹೊಟ್ಟೆ ಬೊಜ್ಜು ಕರಗಬೇಕು ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕು, ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಅವಾಗ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಚೆನ್ನಾಗಿದ್ದಾಗ, ದೇಹಕ್ಕೆ ಪೋಷಕಾಂಶಗಳು ಸಿಕ್ತಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕಾಗುತ್ತೆ. ಸೊ ಹೊಟ್ಟೆ ಬೊಜ್ಜನ್ನ ಕರಗಿಸ್ಬೇಕು ಅಂತಂದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ 5 ಗುಟ್ಟುಗಳು ಅಂದ್ರೆ, ನಾವು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಗೋಬೇಕು, ಎಲ್ಲಾ ಪೋಷಕಾಂಶಗಳು ಬೇಕು, ಈ ಪ್ರೋಟೀನ್ ಬಹಳ ಚೆನ್ನಾಗಿ ತಗೋತಾ ಇರಬೇಕು, ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು, ಕಡಿಮೆ ಈ ಕೊಬ್ಬಿನ ಅಂಶ, ಅದರಲ್ಲೂ ಹೆಲ್ದಿ ಫ್ಯಾಟ್ಸ್ ಬೇಕೇ ಬೇಕು. ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ ಅನ್ನ ನಾವು ಕಡಿಮೆ ಮಾಡಬೇಕು, ಈ ವಿಟಮಿನ್ಸ್ ಮಿನರಲ್ಸ್ ಇರುವಂತಹ ಬೇರೆ ಎಲ್ಲ ಸೊಪ್ಪು ತರಕಾರಿಗಳನ್ನ ಹೆಚ್ಚು ತಿನ್ಬೇಕು. 2ನೇದು ಪೋರ್ಷನ್ ಕಂಟ್ರೋಲ್ ಬಹಳ ಮುಖ್ಯವಾಗಿ ಇರಬೇಕು. ನಮ್ಗೆ ಬಹಳ ಇಷ್ಟ, ಇದು ಚೆನ್ನಾಗಿದೆ ಅಂತ ಬಹಳ ತಿಂತಾ ಹೋದ್ರೆ ಅದರಿಂದ ಅಡ್ಡ ಪರಿಣಾಮ ಆಗ್ತಾ ಹೋಗುತ್ತೆ. 3ನೇದು ಸರಿಯಾದ ಸಮಯದಲ್ಲಿ ನಾವು ಆಹಾರವನ್ನು ತಗೋಬೇಕು. ಎಷ್ಟೊತ್ತಿಗೆ ಊಟ ಮಾಡಿದ್ರೆ ನಮ್ಗೆ ಅನುಕೂಲ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದರಿಂದ ನಾವು ಹೇಗೆ ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು ಅದನ್ನ ನೋಡ್ಬೋದು. 4ನೇದು ಸರಿಯಾಗಿ ನೀರನ್ನು ನಾವು ಕುಡಿಬೇಕು. ನಮ್ಮ ದೇಹದಲ್ಲಿ 3 ರಿಂದ 4 ಲೀಟರ್ ನೀರು ಕುಡಿದಾಗ ಮಾತ್ರ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯ 5ನೇದು, ನಾವು ಸರಿಯಾಗಿ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ನಾವು ತೊಡಗಿಸ್ಕೋಬೇಕು.
ಕೇವಲ ಪಥ್ಯ ಮಾಡೋದ್ರಿಂದ ಅಷ್ಟೇ ಸಾಕಾಗೋದಿಲ್ಲ. ಪಥ್ಯ ಬಹಳ ಮುಖ್ಯ. ಅದ್ರ ಜೊತೆಗೆ ನಾವು ವ್ಯಾಯಾಮ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ಮಾತ್ರ ನಮ್ಮ ಹೊಟ್ಟೆ ಪುಜ್ಜನ್ನ ಸರಿಯಾಗಿ ಕರಗಿಸ್ಕೊಂಡು ನಮ್ಮ ದೇಹವನ್ನ ಸರಿಯಾಗಿ ಫಿಟ್ ಆಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತು ನಾವು ನಮ್ಗೆ ಸಿಗುವಂತಹ 7 ಮುಖ್ಯವಾದ ಆಹಾರ ಪದಾರ್ಥಗಳಿಂದ ಹೇಗೆ ಹೊಟ್ಟೆ ಪುಜ್ಜನ್ನ ಕರಗಿಸಬಹುದು ಅನ್ನೋದನ್ನ ಕಲ್ತ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.